ಗ್ಯಾರಂಟಿ ಅಂತ ಸರ್ಕಾರ ಏನಾದ್ರೂ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ? ಸರ್ಕಾರದ ನಿರ್ಲಕ್ಷ್ಯವೇ ಸರ್ಕಾರಿ ಶಾಲೆಗಳು ಮುಚ್ಚೋಕೆ ಕಾರಣ ಆಗ್ತಾ ಇದೆಯಾ? ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡುತ್ತೆ ಸರ್ಕಾರದ ನಿರ್ಲಕ್ಷ್ಯದ ನೀತಿಯನ್ನ. ಗ್ಯಾರಂಟಿ ಕೊಟ್ಟ ಸಚಿವರುಗಳು ಈ ಸ್ಟೋರಿನ ನೋಡ್ರಿ. ಶಿಕ್ಷಣ ಸಚಿವರೇ, ನೀವಂತೂ ಈ ಸ್ಟೋರಿನ ಮಿಸ್ ಮಾಡೋಕೆ ಹೋಗ್ಬೇಡಿ. ಸರ್ಕಾರಿ ಶಾಲೆ ಉಳಿಸ್ತೀವಿ ಅಂತ ಇರೋ ಸಚಿವರಂತೂ ತಪ್ಪದೇ ಸುದ್ದಿ ನೋಡಿ. ಸರ್ಕಾರಿ ಶಾಲೆಯಲ್ಲಿ ಕಳಪೆ ಫಲಿತಾಂಶಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ ಮುಂದಿಡ್ತಾ ಇದೆ. ಶಿಕ್ಷಣ ಸಚಿವರು, ಉಳಿದಂತಹ ಸಚಿವರುಗಳು, ಸರ್ಕಾರಿ ಶಾಲೆಯನ್ನ ಉಳಿಸ್ತೀವಿ ಅಂತ ಮಾತಾಡೋರು ಎಲ್ಲರೂ ಕೂಡ ಈ ಸುದ್ದಿಯನ್ನ ನೋಡಿ. ಸರ್ಕಾರಿ ಶಾಲೆಯಲ್ಲಿ ಕಳಪೆ ಫಲಿತಾಂಶ ಬರೋ ಕಾರಣ ಏನು ನಾವಿಡ್ತೀವಿ ನಿಮ್ ಮುಂದೆ. ಗ್ಯಾರಂಟಿ ಭಾಗ್ಯ ಕೊಟ್ಟ ಸರ್ಕಾರದ ಅಸಲಿ ಕಹಾನಿ ಇದೇನಾ? ಹಾಗಾದ್ರೆ ಶಿಕ್ಷಕರ ಹುದ್ದೆ ರಾಜ್ಯದಲ್ಲಿ ಖಾಲಿ ಇರೋದು ಸದ್ಯಕ್ಕೆ 70,000. ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ನುರಿತ ಶಿಕ್ಷಕರಿಲ್ಲ. ಇದನ್ನ ನಾವುಗಳು ಕೊಡ್ತಾ ಇರೋ ಅಂಕಿಅಂಶ ಅಲ್ಲ, ಬದಲಿಗೆ ಸರ್ಕಾರವೇ ನೀಡ್ತಾ ಇರೋ ದಾಖಲೆ. 2 ವರ್ಷಗಳಿಂದ ಶಿಕ್ಷಕರನ್ನ ನೇಮಕವೇ ಮಾಡಿಲ್ಲ ಸರ್ಕಾರ. 2 ವರ್ಷಗಳಿಂದ ಖಾಲಿ ಇರೋದು ಸುಮಾರು 2.25 ಲಕ್ಷ ಸರ್ಕಾರಿ ಹುದ್ದೆಗಳು. ಒಂದೇ ಇಲಾಖೆಯಲ್ಲಿ ಖಾಲಿ ಇರೋದು 70,000 ಹುದ್ದೆ. ಟೀಚರ್ಸ್ಗಳಿಲ್ಲ ಅಂತ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದನ್ನೇ ಬಿಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಮುಚ್ಚೋಕೆ ಸರ್ಕಾರವೇ ನೇರ ಕಾರಣನಾ? ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ದಾಖಲೆಗಳು ಹೌದು ಅಂತ ಇದೆ. ರಾಜ್ಯದಲ್ಲಿ ಖಾಲಿ ಇರುವಂತದ್ದು 70,000 ಶಿಕ್ಷಕರ ಹುದ್ದೆ. ಟೀಚರ್ಸ್ ಇಲ್ಲದೆ ಮಕ್ಕಳು ಸ್ಕೂಲಿಗೆ ಹೋಗಿ ಬ್ಯಾಗ್ ತಗೊಂಡು ವಾಪಸ್ ಎದ್ದು ಬರ್ತಾರಾ? ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ನುರಿತ ಟೀಚರ್ಸ್ಗಳಿಲ್ಲ. ಆಮೇಲೆ ಈ ನಂಬರ್ಸ್ ನಾವು ಬೇಕಾಬಿಟ್ಟಿ ಒಂದು ಸಿಸ್ಟಮ್ ಅಲ್ಲಿ ಕುತ್ಕೊಂಡು ಕೊಡ್ತಾ ಇರೋದಲ್ಲ, ನಾವು ಗೌರ್ಮೆಂಟೇ ಕೊಟ್ಟಿರೋ ದಾಖಲೆಗಳಲ್ಲಿರೋದು. ಸ್ಕೂಲ್ಗಳಿಗೆ ಟೀಚರ್ಸ್ಗಳನ್ನ ನೇಮಕ ಮಾಡೋ ವಿಚಾರಕ್ಕೆ ಪ್ರತಿಭಟನೆಗಳು ಇವತ್ತು ನೆನ್ನೆದಲ್ಲ ಆರಂಭ ಆಗಿರೋದು. ಖಾಯಂ ಮಾಡಿ ಅಂತ ಕೇಳ್ತಾ ಇರೋರ ನಂಬರ್ಸ್ ಕೂಡ ವಿಪರೀತವಾಗಿದೆ. ಹೀಗಿದ್ದಾಗ ಸರ್ಕಾರ ಏನ್ ಮಾಡ್ತಾ ಇದೆ? ಯಾಕೆ ಈ ಧೋರಣೆ, ಯಾಕೆ ನಿರ್ಲಕ್ಷ್ಯ? ಆಮೇಲೆ ಯಾಕೆ ಹೇಳ್ತೀರಾ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಅಂತ? ಒಂದ್ ಕಡೆ ಶಾಲೆಯಲ್ಲಿ ಸರಿಯಾದಂತಹ ಫೆಸಿಲಿಟೀಸ್ ಇಲ್ಲ, ಮತ್ತೊಂದ್ ಕಡೆ ಆಯ್ತು ಫೆಸಿಲಿಟೀಸ್ ಇತ್ತೋ ಬಿಡ್ತೋ ಮಕ್ಕಳು ಕಲ್ತ್ಕೊಂಡ್ ಬರ್ತವೆ ಅನ್ನಕ್ಕೆ ಟೀಚರ್ಸೇ ಇಲ್ಲ. ಮತ್ ಮಕ್ಕಳನ್ನ ಯಾಕೆ ಕಳಿಸ್ತಾರೆ? ಕಂಪ್ಯೂಟರ್ ಯುಗ ಇದು. ಶಿಕ್ಷಕರನ್ನು ಬೀದಿಗೆ ಬಿಟ್ಟ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಶಿಕ್ಷಕರನ್ನು ನೇಮಕಾತಿ ಮಾಡಿದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಪೊಲೀಸ್ ಕಾನ್ಸ್ಟೇಬಲ್ ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಉದ್ಯೋಗಾಕಾಂಕ್ಷಿ ಲಕ್ಷ್ಮೀಕಾಂತ್ ಅಂತ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲಕ್ಷ್ಮೀಕಾಂತ್ ಅವರೇ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ. ನಮಸ್ತೆ ಮೇಡಮ್. ಈ ಅಂಕಿ ಅಂಶಗಳು ನಮ್ ಗಮನಕ್ಕೆ ಬಂತು, ನೀವು ನೋಡಿದಿರಿ ಅನ್ಕೊಳ್ತೀನಿ. ಏನ್ ಅಂತೀರಿ? ಒಂದ್ ಕಡೆ ನೀವುಗಳು ಕೆಲಸ ಕೊಡಿ, ಖಾಯಂ ಮಾಡಿ ಅಂತ ಕೇಳ್ತಾ ಇದೀರಿ, ಮತ್ತೊಂದ್ ಕಡೆ ಈ ಪರಿಸ್ಥಿತಿ. ಯಾಕೆ ಗೌರ್ಮೆಂಟ್ ಈ ಧೋರಣೆ ಅನುಸರಿಸ್ತಾ ಇದೆ ಅನ್ಕೊಳ್ತೀರಿ ನೀವು? ಮೇಡಮ್, ಒಟ್ಟಾರೆಯಾಗಿ ಟೋಟಲ್ 2,76,000 ಹುದ್ದೆಗಳು ಖಾಲಿ ಇದೆ. ಅದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಬಹಳ ನೋವಿನ ಸಂಗತಿ ಏನಂದ್ರೆ ಮೇಡಮ್, ಒಂದು ಉದ್ಯೋಗ ಮತ್ತು ಇನ್ನೊಂದು ಆರೋಗ್ಯ. ಶಿಕ್ಷಣ ಇಲಾಖೆಯಲ್ಲಿ 70,727 ಹುದ್ದೆಗಳು ಖಾಲಿ ಇದೆ ಮೇಡಮ್. ಮಾನ್ಯ ಶಿಕ್ಷಣ ಸಚಿವರು ದಿನಕ್ಕೊಂದು ಹೇಳಿಕೆ ಮೇಡಮ್, ನಾವು ಸರಿಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು TET ಪಾಸ್ ಮಾಡ್ಕೊಂಡು ಸುಮಾರು 10 ವರ್ಷಗಳಿಂದ ನಾವು ಓದ್ತಾ ಇದ್ದೀವಿ. ಆದ್ರೆ ಇವರ ಒಂದು ನೀತಿಯಿಂದ ಯಾವಾಗ ಸರ್ಕಾರ ಬಂದಿದೆ ಅಲ್ಲಿಂದ ಇಲ್ಲಿಯವರೆಗೆ ಮೇಡಮ್ ಯಾವುದೇ ಒಂದು ಹುದ್ದೆಗಳು ಇವ್ರು ಫಿಲ್ಅಪ್ ಮಾಡೇ ಇಲ್ಲ. ಸೊ ಏನಾಗ್ತಿದೆ ಅಂದ್ರೆ, ನಾವು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ಕೊಂಡು D.Ed B.Ed ಮಾಡ್ಕೊಂಡು ಮತ್ತೆ ಈಗ ಲೈಬ್ರರಿ ಫೀಸ್ಗಳನ್ನ ಕಟ್ಕೊಂಡು ಎಷ್ಟು ನೋವು ಅಂತ ಹೇಳಿ ನಾವು ಸಹಿಸೋಣ ಹೇಳಿ ಮೇಡಮ್. ಈಗ ಆಲ್ರೆಡಿ ನಾವು ಪ್ರತಿಭಟನೆ ಮಾಡಿದೀವಿ, ಅದಕ್ಕೆ ಏನು ಸರ್ಕಾರ ಸ್ಪಂದಿಸ್ಲಿಲ್ಲ. ಈ ರೀತಿ ಈಡೇರಿಸ್ತೀವಿ ಅಂತ ಒಂದು ಮೀಟಿಂಗ್ ಎಲ್ಲ ಮಾಡ್ದಂಗ್ ಇರ್ಬೇಕಲ್ಲ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಸಚಿವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ದಿನಕ್ಕೊಂದು ನಾವು 15,000 ತುಂಬ್ತೀವಿ, 20,000 ತುಂಬ್ತೀವಿ ಅಂತ ಹೇಳಿ ಹೇಳ್ತಾನೆ ಬಂದಿದ್ದಾರೆ ಮೇಡಮ್. 2 ವರ್ಷ ಆಯ್ತು, ಯಾವ ಹುದ್ದೆಗಳನ್ನು ಫಿಲ್ಅಪ್ ಮಾಡ್ತಾನೆ ಇಲ್ಲ ಮೇಡಮ್. ನಾವು ಈ ಒಂದು ಏರಿಕೆ 2 ವರ್ಷ ಆಯ್ತು ನಾವು ಹೋರಾಟ ಮಾಡ್ಲಿಕ್ಕೆ ಆರಂಭ ಮಾಡಿ. ಸರಿಯಾಗಿ ನಮ್ದು ಯಾವ್ದು ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರು ಅಥವಾ ಮಿನಿಸ್ಟರ್ ಸಂಪರ್ಕ ಮಾಡಿದ್ರು ನಮ್ಗೆ ಯಾರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ಬಹಳಷ್ಟು ತುಂಬಾ ನೋವಿನಿಂದ ಮೇಡಮ್. ಈಗ ಏಜ್ ಆಗ್ತಾ ಇದೆ, ಒಳ ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದ್ರು, ಅದರಿಂದ ಡಿಲೇ ಆಯ್ತು.
ನಾವು ನಮ್ಮ ನೋವನ್ನು ಯಾರಿಗೆ ಹೇಳ್ಕೊಂಡು ಹೇಳಿ ಮೇಡಮ್. ಓಕೆ, ಒಂದ್ ಕಡೆ ನೀವು ಓದಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿ ಮನೇಲಿ ಕುತ್ಕೊಳ್ಬೇಕಲ್ಲ, ವಯಸ್ಸಾಗ್ತದೆ, ಆಮೇಲೆ ನಾವು ಅದಕ್ಕೆ ಎಲಿಜಿಬಲ್ ಆಗಲ್ಲ ಅಂತ ನಿಮ್ಮ ನೋವು. ಮತ್ತೊಂದ್ ಕಡೆ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲ, ನಾವು ಅದಕ್ಕೆ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳನ್ನೇ ಕಳ್ಸಲ್ಲ ಅಂತ ಪೇರೆಂಟ್ಸ್. ಹಿಂಗಿದ್ದಾಗ ಸರ್ಕಾರಿ ಶಾಲೆಗಳು ಬಾಗ್ಲಾಗದೆ ಇನ್ನೇನ್ ಮಾಡ್ತವೆ? ಹಾ ಮೇಡಮ್, ಇವ್ರದ್ದು ಏನಾಗ್ತಿದೆ ಮೇಡಮ್ ಅಂದ್ರೆ, ಈಗ ಎಲ್ರು ರಾಜಕಾರಣಿಗಳದೇ ಶಾಲಾ ಶಿಕ್ಷಣ ಸಂಸ್ಥೆಗಳು ಇರೋದು ಮೇಡಮ್. ಈಗ ಬಡ ಮಕ್ಕಳಿಗೆ ನಮ್ಮ ಉದ್ದೇಶ ಏನಂದ್ರೆ, ಒಂದು ಬಡ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು, ಎರಡನೇದು ಬಡ ಮಕ್ಕಳು ಏನಪ್ಪಾ ಅಂದ್ರೆ ಟೀಚರ್ ಆಗ್ಲಿಕ್ಕೆ ಹೋಗೋರು ಮೇಡಮ್, ಬೇರೆ ಶ್ರೀಮಂತರು ಯಾರು ಆಗ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಎರಡಿಗೂ ನ್ಯಾಯ ಸಿಗ್ಬೇಕು ಮೇಡಮ್. ಇಲ್ಲಿ ಒಂದು ಪಕ್ಷಪಾತ ಏನಾಗ್ತಿದೆ ಅಂದ್ರೆ, ಶಿಕ್ಷಣ ಸಂಸ್ಥೆಗಳಿರೋದು ಎಲ್ಲ ರಾಜಕಾರಣಿಗಳೇ ಮೇಡಮ್. ಹಾಗಾಗಿ ಉದ್ದೇಶಪೂರ್ವಕವಾಗಿ ನಮಗನಿಸ್ತದ ಹಂತವಾಗಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಮೇಡಮ್. ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಮೇಡಮ್, ಶಿಕ್ಷಕರನ್ನ ಶಾಲೆಗಳಿಗೆ ಶಿಕ್ಷಕರನ್ನ ಕೊಟ್ರೆ ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷೆ ಮಾಡಬಹುದು. ಇಲ್ಲಿ ಶಾಲೆಗಳಿಗೆ ಶಿಕ್ಷಕರೇ ಇಲ್ಲ ಅಂತಂದ್ರೆ ಶಿಕ್ಷಣ ಕೊಟ್ಬಿಟ್ರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳ್ಸಲ್ವಲ್ಲ ಸರ್? ಪ್ರೈವೇಟ್ ಸ್ಕೂಲ್ ಇದು ಮೇನ್ ಪ್ರಾಬ್ಲಮ್ ಇರೋದು ಅಲ್ವಾ? ಓಕೆ, ಥ್ಯಾಂಕ್ ಯು ಇಷ್ಟೊಂದು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಮತ್ತೊಬ್ರು ನಮ್ ಜೊತೆ ಉದ್ಯೋಗಾಕಾಂಕ್ಷಿ ಗಂಗಾಧರ್ ಅಂತ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗಂಗಾಧರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ. ನಮಸ್ತೆ ಮೇಡಮ್, ಗಂಗಾಧರ್. ನೀವ್ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀರಿ ಕೆಲಸ ಸಿಗ್ಲಿಕ್ಕೆ? ಈ ಸರ್ಕಾರದ ಈ ತಪ್ಪು ಅಥವಾ ನಿರ್ಲಕ್ಷ್ಯಕ್ಕೆ ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಕಾಮೆಂಟ್ ಮೇಡಮ್. ಇವ್ರು ಸರ್ಕಾರದವರು ಏನಂದ್ರ ನಿರುದ್ಯೋಗವನ್ನ ಹೊರತಕ್ಕಂತ ಕಾರ್ಖಾನೆಗಳಾಗಿ ಡಿ.ಎಡ್ ಮತ್ತು ಬಿ.ಎಡ್ ಕಾಲೇಜುಗಳು ನಿರ್ಮಾಣ ಮಾಡಿದಾರೆ ಮೇಡಮ್. ಆದ್ರೆ ಕಾಲಕ್ಕೆ ನೇಮಕಾತಿ ಮಾಡ್ತಾ ಇಲ್ಲ. ಇದು ಒಳ ಮೀಸಲಾತಿ ಅನ್ನೋದೊಂದು ನೆಪ ಒಡ್ಡಿ ಇದು ಹಿಂಗ ಮುಂದಕ್ಕೆ ಹಾಕೋತ ಹೊಂಟಿದಾರೆ ಮೇಡಮ್. ನಾವು ಡಿ.ಎಡ್ ಮಾಡಿ ಮೇಡಮ್ 2012ರಲ್ಲಿ ಮುಗಿಸಿದ್ವಿ. ನಾವು 2012ರಲ್ಲಿ ಮುಗಿಸಿದೀವಿ. ಇಲ್ಲಿ ತನಕ PhD ಕಾಲ್ಕರ್ಮಿ ಆಗಿಲ್ಲ. ಸುಮ್ಮಿನ ಮನ್ಯಾಗ ಕುಂದ್ರದ ಹೆಂಗಂತೇಳಿ ಗೆಸ್ಟ್ ಟೀಚರ್ ಆಗಿ 12 ಇಂಟೆನ್ಷನ್ ಏನ್ ಅನ್ಸುತ್ತೆ? ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ? ಇವ್ರ ಉದ್ದೇಶ ಏನಂದ್ರೆ ಮೇಡಮ್, ಕನ್ನಡ ಶಾಲೆಗಳನ್ನು ಮುಚ್ಚಬೇಕು. ಎಲ್ಲಾ ರಾಜಕಾರಣಿಗಳದ್ದು ಪ್ರೈವೇಟ್ ಶಾಲೆಗಳು ಅತಿ ಹೆಚ್ಚಾಗಿ ಬೆಳಿತಾ ಇದ್ದ ಮೇಡಮ್. ಇಂಟರ್ನ್ಯಾಷನಲ್ ಲೆವೆಲ್ದಾಗ ಬೆಳ್ಸಾಕತ್ತಾರ ಅವರು. ಹಿಂಗಾಗಿ ಕನ್ನಡ ಶಾಲೆಯಲ್ಲಿ ನಾವು ಶಿಕ್ಷಕರ ಕೊರತೆ ಇಟ್ಟೇವೆ ಅಂದ್ರ ಆಟೋಮೆಟಿಕ್ ಆಗಿ ನಾವು ಖಾಸಗಿ ಶಾಲೆಗೆ ಮಕ್ಕಳು ಬರ್ತಾರ. ಈಗ ಎಲ್ಲಾ ಪಾಲಕರು ಏನೋ ಉದ್ದೇಶ ಅಂದ್ರ ನಮ್ಮ ಮಕ್ಕಳು ಶಾಲೆ ಆಗ್ಲಿ ಅನ್ನೋ ಉದ್ದೇಶ ಇರ್ತದೆ. ಹಿಂಗಾಗಿ ಅವ್ರ ಏನ್ ಮಾಡ್ತಾರೆ, ಏನು ಸರ್ಕಾರಕ್ಕೆ ಅದು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಈ ರೀತಿ ಯಾವುದೇ ಸರ್ಕಾರ ಬರಲಿ ಮೇಡಮ್ ಮಾಡ್ಕೊಂಡು ಬರ್ತಾ ಇದ್ದಾವೆ. ನಿಮ್ಮ ಆಗ್ರಹ ಏನು? ಎಲ್ಲಾ ಸರ್ಕಾರಗಳು ಏನ್ ಮಾಡಾಕತ್ತ ಮೇಡಮ್, ಒಟ್ಟಾರೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ. ಕನ್ನಡ ಶಾಲೆಗಳು ಉಳಿಸಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ಬೇಕಾದಂತ ಪರಿಸ್ಥಿತಿ ಬಂದೈತಿ ಮೇಡಮ್ ಇವಾಗ. ನಿಜ. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅನ್ನೋರು ಟೀಚರ್ಸ್ ಗಳನ್ನೇ ಅಲರ್ಟ್ ಮಾಡ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಮನವಿ ಕೂಡ ಮಾಡ್ಕೊಂತೀವಿ ಸರ್. ಈಗ ಇತ್ತೀಚೆಗೆ 2-3 ದಿನದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ನೀವು ನೇಮಕಾತಿ ಪ್ರಕ್ರಿಯೆ ಬೇಗ ಮಾಡಿ, ಇಲ್ಲಿ ವಯೋಮಿತಿ ಮೀರ್ತಾ ಇದೆ, ಹುಡುಗರಿಗೆ ಅಭ್ಯರ್ಥಿಗಳಿಗೆ ವಯೋಮಿತಿ ಮೀರ್ತಾ ಇದೆ ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಲೆಟರ್ ಸಹಿತ ಕೊಟ್ಟು ಬಂದಿದ್ದೀವಿ ರೀ. ಅವ್ರು ಮಾಡ್ತೀವಿ, ಒಳ ಮೀಸಲಾತಿ ಬಂದ ತಕ್ಷಣನೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಯಾವಾಗ ಮಾಡ್ತಾರೆ ಅನ್ನೋದು ನಮ್ಗೇನು ಇನ್ನೂ ಅನ್ಪ್ರಿಡಿಕ್ಟಬಲ್ ಆಗಿದೆ ಸರ್. ಸಮಯ ಅದು ಒಂದು ಕರೆಕ್ಟಾಗಿ ಟೈಮ್ ಟೇಬಲ್ ಇಲ್ಲ, ಏನಿಲ್ಲ. ಹಿಂಗಾಗಿ ವಿದ್ಯಾರ್ಥಿಗಳು ಭಾಳ ಖಿನ್ನತೆಗೊಳಗಾಗ್ತಾ ಇದ್ದಾರೆ. ಧಾರವಾಡದಲ್ಲಿ ಇತ್ತೀಚೆಗೆ ವಿದ್ಯಾರ್ಥಿಗಳೆಲ್ಲ ಖಿನ್ನತೆಗೊಳಗಾಗಿ ಡೆತ್ ಆಗ್ತಾ ಇದ್ದಾರೆ ಸರ್. ಇವಾಗ ಇದು ಸರ್ಕಾರ ಗಮನಿಸಬೇಕಾದಂಥ ಒಂದು ಅಂಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.